ಓಂ ನಮೋ ನಾರಾಯಣಾಯ. ನಮಸ್ತೆ ವೀಕ್ಷಕರೇ, ಧನುಸ್ಸು ರಾಶಿಯವ್ರಿಗೆ ಜೂನ್ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ಧನುಸ್ಸು ರಾಶಿಯವ್ರಿಗೆ ಈ ತಿಂಗಳು ಹೊಸ ಅವಕಾಶಗಳು ಮತ್ತು ಕೆಲವು ಸವಾಲುಗಳ ಮಿಶ್ರಣವಾಗಲಿದೆ. ಆತ್ಮವಿಶ್ವಾಸ ಹೆಚ್ಚಾಗತ್ತೆ, ಆದ ತಾಳ್ಮೆ ಮತ್ತು ವಿವೇಕದಿಂದ ನಡ್ಕೊಂಡ್ರೆ ಕಷ್ಟ ದೂರವಾಗತ್ತೆ. ಹೊಸ ಯೋಜನೆಗಳನ್ನ ಪ್ರಾರಂಭಿಸಬಹುದು, ಹಳೆಯ ಸಮಸ್ಯೆಗಳು ಪರಿಹಾರ ಆಗತ್ತೆ. ಕುಟುಂಬ ಮತ್ತು ವೃತ್ತಿ ಎರಡರಲ್ಲೂ ಸಮತೋಲನ ಕಾಪಾಡ್ಕೊಂಡು ಹೋಗ್ತೀರಾ. ಹೊಸ ಮನೆ ವಾಹನ ಖರೀದಿಸೋ ಸಾಧ್ಯತೆ ಇದೆ. ಮನೆ ಕೊಟ್ಟೋರ್ಗೂ ಕೂಡ ಈ ತಿಂಗಳು ಶುಭವಾಗಿರುತ್ತೆ. ಉದ್ಯೋಗದಲ್ಲಿರೋರ್ಗೆ ಹೊಸ ಜವಾಬ್ದಾರಿಗಳು ಸಿಗ್ಬೋದು. ಉದ್ಯೋಗ ಬದಲಾವಣೆ ಯೋಚಿಸ್ತಿರೋರ್ಗೆ ಕೆಲವು ಉತ್ತಮ ಅವಕಾಶಗಳು ಬರ್ಬೋದು. ವ್ಯವಹಾರಸ್ಥರಿಗೆ ಹೊಸ ಗ್ರಾಹಕರು ಮತ್ತು ಆದಾಯ ಮೂಲಗಳು ಹೆಚ್ಚಾಗ್ಬೋದು. ಹಳೆಯ ಸಾಲಗಳನ್ನು ತೀರಿಸುವ ಅವಕಾಶ ಸಿಗ್ಬೋದು. ಅನಗತ್ಯ ಖರ್ಚುಗಳ ಮೇಲೆ ನಿಯಂತ್ರಣ ಇರಲಿ. ಬಂಧುಗಳೊಂದಿಗೆ ಸಂಬಂಧಗಳು ಮತ್ತಷ್ಟು ಬಲವಾಗಲಿದೆ. ಪ್ರೇಮಿಗಳಿಗೆ ಇದು ಉತ್ತಮ ಸಮಯ. ಇಬ್ರು ಅರ್ಥ ಮಾಡ್ಕೊಂಡ್ರೆ ಮದುವೆ ಕೂಡ ಪ್ರಸ್ತಾಪಗಳನ್ನ ಮಾಡ್ಕೋಬಹುದು. ವಿದ್ಯಾರ್ಥಿಗಳು ಓದೋದ್ರಲ್ಲಿ ಹಿಂದೆ ಬಿದ್ದಿದ್ರು, ಈ ತಿಂಗಳು ಓದಿನಲ್ಲಿ ಉತ್ತಮ ಪ್ರಗತಿ ಕಾಣಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾರ್ಯಾರು ಪ್ರಯತ್ನ ಪಡ್ತಿರ್ತಾರೆ ಖಂಡಿತವಾಗ್ಲೂ ಅನುಕೂಲಕರವಾಗಿದೆ. ತುಂಬಾ ದಿನದಿಂದ ಮದುವೆಗೆ ಪ್ರಯತ್ನ ಪಡ್ತಿರೋರ್ಗೂ ಕೂಡ ಈ ತಿಂಗಳು ಮದುವೆ ಆಗೋ ಸಾಧ್ಯತೆ ಇದೆ. ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಬಿಸ್ನೆಸ್ ಮಾಡಿದ್ರೆ ತುಂಬಾ ಶುಭವಾಗಿರುತ್ತೆ. ಒಳ್ಳೆ ಲಾಭನ ನೋಡ್ತೀರಾ. ನೀವು ಬೇರೆಯವ್ರನ್ನ ಯಾರನ್ನೂ ನಂಬಾರ್ದು, ಸ್ವಾಭಿಮಾನವಾಗಿ ಬದುಕಬೇಕಾಗತ್ತೆ. ಗುರುವಾರದೊಂದು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಸಕ್ಕರೆನ ಅರ್ಪಿಸೋದ್ರಿಂದ ಏನೇ ಸಂಕಷ್ಟಗಳು ಈ ತಿಂಗಳು ಪರಿಹಾರಗಳಾಗತ್ತೆ.